ಧನುಸ್ಸು ರಾಶಿ ಏನಾದರೂ ಒಂದಷ್ಟು ಭೂ ವಿವಾದಗಳು ಇದ್ದರೆ ಅವೆಲ್ಲವೂ ಕೂಡ ಬಗೆಹರಿತಕ್ಕಂತಹದ್ದು. ಭೂಮಿಗೆ ಸಂಬಂಧಪಟ್ಟಂತಹ ಕೆಲವು ಗೊಂದಲಗಳು, ಸಮಸ್ಯೆಗಳು, ವಾದ ವಿವಾದಗಳು, ಚರ್ಚೆಗಳು, ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಇದೆಲ್ಲ ಏನೇ ಇದ್ದರೂ ಕೂಡ ಬಗೆಹರಿತಕ್ಕಂಥದ್ದಾಗತ್ತೆ. ತೀರ್ಥಯಾತ್ರೆಯ ಯೋಗ ಇದೆ. ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ, ತೀರ್ಥಕ್ಷೇತ್ರಕ್ಕೆ ಹೋಗತಕ್ಕಂತಹ ಅವಕಾಶಗಳು ಇದೆ. ಅದನ್ನು ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಮಾಡಿಕೊಳ್ಳಿ. ಪರೀಕ್ಷಾ ಸ್ಪರ್ಧಿಗಳಿಗೆ ಯಶಸ್ಸಿರತಕ್ಕಂತಹದ್ದು. ಯಾರೋ ಪರೀಕ್ಷೆಯನ್ನು ಮುಂದೆ ನಿರೀಕ್ಷೆ ಮಾಡ್ತಾ ಇರ್ತೀರಿ, ಸ್ಪರ್ಧಾಳುಗಳಾಗಿರ್ತೀರಿ, ಅವರಿಗೆ ಯಶಸ್ಸು ಈ ದಿವಸ ಸಿಗ್ತಕ್ಕಂತಹದ್ದಾಗತ್ತೆ. ಯಾವುದೇ ಕೆಲಸದಲ್ಲಿ ವಿಚಾರ ಇಲ್ಲದೆ ಮುಂದುವರಿತಕ್ಕಂಥದ್ದಲ್ಲ. ಆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿ, ವಿಚಾರವನ್ನು ಚರ್ಚೆ ಮಾಡಿ, ವಿಷಯವನ್ನು ಮಂಥನ ಮಾಡಿ ನಂತರದಲ್ಲಿ ಮುಂದುವರಿತಕ್ಕಂಥದ್ದಾಗತ್ತೆ. ಎಲೆಕ್ಟ್ರಾನಿಕ್ ವಸ್ತುಗಳ ಹಾನಿಯಾಗತಕ್ಕಂತಹ ಸಂಭವ ಹೆಚ್ಚಾಗಿ ಕಾಣ್ತಾ ಇದೆ. ಅದು ನಿಮ್ಮಿಂದ ಆಯಿತು, ನಿಮ್ಮ ಜವಾಬ್ದಾರಿಯಲ್ಲಿರುವಾಗ ಆಯಿತು ಅಂತಕ್ಕಂತಹ ಕೆಟ್ಟ ಹೆಸರು ನಿಮಗೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಕ್ಕಳಿಂದ ಸೂಕ್ತವಾದಂತಹ ಸಹಾಯವನ್ನು ನೀವು ನಿರೀಕ್ಷೆ ಮಾಡಬಹುದು. ಅದಕ್ಕೆ ಅವಕಾಶ ಇದೆ. ಮಕ್ಕಳು ಸಹಾಯವನ್ನು ಕೂಡ ಮಾಡ್ತಕ್ಕಂತಹದ್ದಾಗತ್ತೆ. ವರಾಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಭೂ ವ್ಯವಹಾರದಲ್ಲಿ ಲಾಭ ಇರತಕ್ಕಂಥದ್ದು. ಅಂತಹ ಭೂ ಸಂಬಂಧಿಯಾದಂತಹ ಯಾವುದೇ ವ್ಯವಹಾರ ಈ ದಿವಸ ನಿಮ್ಮ ಕೈಯನ್ನು ಹಿಡಿತಕ್ಕಂಥದ್ದು. ಗೌಪ್ಯವಾದಂತಹ ವ್ಯವಹಾರಗಳು ನಿಮ್ಮನ್ನು ಕಟ್ಟಿ ಹಾಕುತ್ತೆ. ಯಾರಿಗೂ ಗೊತ್ತಿಲ್ಲದೆ ಒಂದಷ್ಟು ವ್ಯವಹಾರಗಳನ್ನು ನೀವು ನಡೆಸ್ತಾ ಇದ್ದರೆ ಅಂತಹ ಗೌಪ್ಯ ಅಥವಾ ಗುಪ್ತ ವ್ಯವಹಾರಗಳು ಈ ದಿವಸ ನೀವು ಬಂಧಿಯಾಗುವಂತೆ ಮಾಡ್ತಕ್ಕಂತಹದ್ದಾಗತ್ತೆ. ಎಚ್ಚರಿಕೆ ಇರಲಿ. ಮನೆಯವರ ಬೇಸರಕ್ಕೆ ಕಾರಣವಾಗ್ತೀರಿ. ಮನೆಯಲ್ಲಿ ನಿಮ್ಮ ಬಗ್ಗೆ ಯಾರಿಗೂ ಕೂಡ ಒಳ್ಳೆಯ ಅಭಿಪ್ರಾಯಗಳು ಬರದೇ ಇರುವ ಹಾಗೆ ನೀವು ಮಾಡ್ಕೊಳ್ತೀರಿ ಅಂತ ಅರ್ಥ. ಕಾರ್ಯದ ಒತ್ತಡ ಹೆಚ್ಚಾಗಿರುತ್ತೆ. ಕೆಲಸದಲ್ಲಿ ನಿಮ್ಮ ಒತ್ತಡಗಳು ತುಂಬ ಅಧಿಕವಾಗಿ ಮಾನಸಿಕವಾಗಿ, ದೈಹಿಕವಾಗಿ ಏನೋ ಒಂದು ರೀತಿಯ ಅಸಮಾಧಾನ, ಮನಸ್ಸಲ್ಲಿ ಹೇಳ್ಕೊಳ್ಳೋಕ್ಕಾಗದೇ ಇರತಕ್ಕಂತಹ ಸಂಕಟ ಇವೆಲ್ಲವನ್ನು ಅನುಭವಿಸಬೇಕಾದಂಥದ್ದು. ಖರ್ಚಿನ ಬಗ್ಗೆ ಸ್ವಲ್ಪ ಚಿಂತೆ ಇರಲಿ. ಆದಾಯದ ಮೂಲ ಕಡಿಮೆ ಇದೆ, ಖರ್ಚು ಹೆಚ್ಚಾಗ್ತಾ ಇದೆ. ಮುಂದಿನ ದಿನಮಾನದಲ್ಲಿ ಆರ್ಥಿಕವಾದಂತಹ ಸಂಕಷ್ಟ ನಿಮಗೆ ಎದುರಾಗುವ ಎಲ್ಲ ಸೂಚನೆಗಳು ಕೂಡ ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಬೇರೆಯವರ ಹಣದಿಂದ ನಿಮ್ಮ ವ್ಯವಹಾರವನ್ನು ನಡೆಸ್ತಾ ಇರ್ಬೋದು ನೀವು. ಅದರ ಬಗ್ಗೆ ಗಮನ ಇರಲಿ. ಆ ಸಾಲವನ್ನು, ಆ ಒಂದು ರೀತಿಯ ಹೊಂದಾಣಿಕೆಯನ್ನು ಆದಷ್ಟು ಬೇಗ ಮುಗಿಸಿಕೊಳ್ತಕ್ಕಂಥದ್ದು ಕ್ಷೇಮವಾಗಿರುತ್ತೆ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ಕೆಲಸದಲ್ಲಿ ಅನಗತ್ಯವಾಗಿ ವಿಳಂಬವಾಗುತ್ತೆ. ಯಾವುದಾದ್ರೂ ಒಂದು ಕೆಲಸವನ್ನು ನೀವು ಆರಂಭ ಮಾಡಿದರೆ, ಆ ಕೆಲಸಕ್ಕೆ ಕೈ ಹಾಕಿದರೆ ಕಾರಣ ಏನೂ ಇರೋದಿಲ್ಲ, ಆದರೆ ಕೆಲಸ ಮಾತ್ರ ಬಹಳ ನಿಧಾನಗತಿಯನ್ನು ಪಡ್ಕೊಳ್ಳುವಂಥದ್ದು. ನಿಮ್ಮ ಸಮಯಕ್ಕೆ ಸರಿಯಾಗಿ ಕೆಲಸ ಆಗದೇ ಇರತಕ್ಕಂಥದ್ದು. ಸರಳ ಸ್ವಭಾವವಾಗಿ ಇದರಿಂದ ಬೇಸರವಾಗ್ತಕ್ಕಂಥದ್ದು. ಇನ್ನೇನೇನೋ ನಕಾರಾತ್ಮಕವಾಗಿ ಬದಲಾವಣೆಗಳು ಆಗ್ತಕ್ಕಂಥದ್ದು ಅಲ್ಲಿಂದ ಆಗತ್ತೆ. ವ್ಯಾಪಾರ ಅನುಕೂಲ ಆಗಬಹುದು, ಆದರೆ ಹಳೆಯ ದ್ವೇಷದಿಂದ ನಷ್ಟವಾಗತ್ತೆ. ಹಿಂದೆ ಯಾರ ಜೊತೆಯಲ್ಲೋ ಜಗಳವನ್ನೋ ದ್ವೇಷವನ್ನೋ ಏನೋ ಮಾಡ್ಕೊಂಡಿರ್ತೀರಿ, ಅದು ಇವತ್ತಿಗೆ ದುಷ್ಪರಿಣಾಮವನ್ನು ಬೀರತಕ್ಕಂಥದ್ದು. ಅದರ ಪ್ರಭಾವವನ್ನು, ಫಲಿತಾಂಶವನ್ನು ಈ ದಿವಸ ನೀವು ನೋಡಬೇಕಾದಂಥದ್ದಾಗತ್ತೆ. ಸಾಲ ಮರುಪಾವತಿ ವಿಚಾರಕ್ಕಾಗಿ ತೊಂದರೆಯನ್ನು ಮಾಡಿಕೊಳ್ತೀರಿ. ಹಣವನ್ನು ಸಾಲ ತಗೊಂಡಿರ್ತೀರಿ, ಅದನ್ನು ಹಿಂದಿರುಗಿಸಿರುವುದಿಲ್ಲ. ಇವತ್ತು ಅದಕ್ಕೆ ಸಂಬಂಧಪಟ್ಟಂತಹ ಮಾತುಕತೆ ಆಗತ್ತೆ. ನೀವು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಯಶಸ್ಸಿಗೆ ಪ್ರಯತ್ನ ಇರಲೇಬೇಕು. ಯಾವುದೋ ಒಬ್ಬ ವ್ಯಕ್ತಿ ಏನೋ ಸಾಧನೆಯನ್ನು ಮಾಡಿದಾನೆ, ಯಶಸ್ಸನ್ನು ಗಳಿಸಿದಾನೆ ಅಂತಾದರೆ ಅದು ಸುಖ ಸುಮ್ಮನೆ ಬರತಕ್ಕಂಥದ್ದಾಗೋದಿಲ್ಲ. ನಿಮ್ಮ ಪ್ರಾಮಾಣಿಕವಾದ ಪ್ರಯತ್ನ, ಪರಿಶ್ರಮ ಇವೆಲ್ಲವೂ ಕೂಡ ಮುಖ್ಯ. ಇದರ ಜೊತೆಯಲ್ಲಿ ಅದೃಷ್ಟ ಮತ್ತು ಭಗವಂತನ ಅನುಗ್ರಹ ಅದು ಕೂಡ ಬಹಳ ಮುಖ್ಯವಾಗುತ್ತೆ. ಅಧಿಕಾರಿಗಳ ಭೇಟಿಯಿಂದ ಕೆಲಸ ನಿಮಗೆ ಏರುಪೇರಿ ಆಗುತ್ತೆ. ಏನೋ ಒಂದಷ್ಟು ಕೆಲಸಗಳನ್ನು ನೀವು ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಅದಕ್ಕೆ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು, ಮೇಲಧಿಕಾರಿಗಳು ಅಲ್ಲಿಗೆ ಬಂದು ಅದನ್ನು ಗಮನಿಸ್ತಕ್ಕಂತಹದ್ದು. ಆಗ ಕೆಲಸದಲ್ಲಿ ವ್ಯತ್ಯಯಗಳಾಗುತ್ತೆ, ಏರುಪೇರಾಗುತ್ತೆ. ಆ ಎಲ್ಲ ನಿಷ್ಠುರಕ್ಕೆ ನೀವೇ ಕಾರಣ ಎಂಬತಕ್ಕಂಥದ್ದು ಸ್ಪಷ್ಟವಾಗುತ್ತೆ. ವ್ಯವಹಾರವನ್ನು ಸರಿ ಮಾಡಿಕೊಳ್ಬೇಕಾದ್ರೆ ಇಡೀ ದಿವಸ ಪ್ರಯತ್ನ ಮಾಡಬೇಕಾಗತ್ತೆ. ಎಲ್ಲೋ ಒಂದು ಕ್ಷಣದಲ್ಲಾದಂತಹ ತಪ್ಪು ಇಡೀ ದಿವಸವನ್ನು ತಿಂದು ಹಾಕ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ.
ಕೊನೆಯದಾಗಿ ಮೀನರಾಶಿ, ನಿಮ್ಮ ಅತಿಯಾದಂತಹ ಬುದ್ಧಿವಂತಿಕೆ ಏನಿದೆ ಅದು ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಹೆಚ್ಚಿನ ಬುದ್ಧಿವಂತಿಕೆಯನ್ನು ತೋರಿಸಬಾರ್ದು. ಸಮಾಜದಲ್ಲಿ ಸ್ವಾಭಾವಿಕವಾಗಿ ಎಲ್ಲ ವ್ಯವಹಾರಗಳು, ಎಲ್ಲ ವಿಚಾರಗಳು ಹೇಗೆ ನಡೆಯುತ್ತೋ ಅದರ ಜೊತೆ ನಾವು ಸ್ಪಂದಿಸಬೇಕಾಗತ್ತೆ. ಅಲ್ಪ ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದರೆ ಸಾಕು. ಅತಿಯಾದಂತಹ ಬುದ್ಧಿವಂತಿಕೆ ನಷ್ಟಕ್ಕೆ, ಹಿನ್ನಡೆಗೆ, ತೊಂದರೆಗೆ, ಸವಾಲಿಗೆ, ಸಮಸ್ಯೆಗೆ ಕಾರಣ ಅನ್ನುವಂಥದ್ದನ್ನು ಅರಿಯಬೇಕಾಗತ್ತೆ. ಜೀವನದಲ್ಲಿ ನಿಯಮಗಳನ್ನು ಪಾಲನೆ ಮಾಡಿ ಲಾಭ ಇದೆ. ಯಾವುದು ಹೇಗಾಯಿತೋ ಹಾಗೆ ಬಿಟ್ಟು ಬಿಡುವಂಥದ್ದು, ಬೇಜವಾಬ್ದಾರಿಯಿಂದ, ಅಶಿಸ್ತಿನಿಂದ ವರ್ತಿಸ್ತಕ್ಕಂಥದ್ದು ನಿಮಗೆ ಶೋಭೆ ಅಲ್ಲ ಅನ್ನುವಂಥದ್ದು ಸ್ಪಷ್ಟ. ಕಚೇರಿ ಕೆಲಸಗಳಿಂದ ಒತ್ತಡ, ನೀವು ಮಾಡಬೇಕಾದಂತಹ ಕೆಲಸಗಳನ್ನು ಸಕಾಲಕ್ಕೆ ಪೂರೈಸಿ ಅನ್ನುವಂತಹ ಒತ್ತಡಗಳು ಮೇಲಿಂದ ಬರತಕ್ಕಂತಹದ್ದು. ಸರ್ಕಾರಿ ನೌಕರರಿಗೆ ಶುಭ ಇರತಕ್ಕಂತಹದ್ದು. ಸರ್ಕಾರದಿಂದ ಒದಗಬೇಕಾದಂತಹ ಸವಲತ್ತುಗಳು, ನಿಮ್ಮ ಆಸೆ ಆಕಾಂಕ್ಷೆಗಳು, ಹಕ್ಕುಗಳು ಎಲ್ಲವುದಕ್ಕೂ ಕೂಡ ಮಂಗಳವಾಗ್ತಕ್ಕಂತಹ ದಿವಸ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಈ ದಿವಸ ಅನುಕೂಲವಾಗ್ತಕ್ಕಂತಹದ್ದು, ಲಾಭ ದೊರೆಯುವಂತಹದ್ದು ವಿಶೇಷವಾಗಿ ಕಾಣುತ್ತೆ. ಮನೆಯ ವಾತಾವರಣ ಮಾತ್ರ ಸಮಾಧಾನಕರವಾಗಿರೋದಿಲ್ಲ. ನೀವು ಹೊರಗಡೆ ಏನೇ ಸಂಪಾದನೆ ಮಾಡಿ, ಎಷ್ಟೇ ಹೆಸರನ್ನು ಮಾಡಿರಿ, ಮನೆಗೆ ಬಂದಾಗ ಮಾತ್ರ ನಿಮಗೆ ಅಸಮಾಧಾನ, ಅಸಂತೋಷ ಇದು ಕಾದಿರುತ್ತೆ. ಅದನ್ನು ತಿಳಿಬೇಕಾದಂಥದ್ದು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಎಂಬುದಾಗಿ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.